ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಐ ಟಿ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್. LIC ಪಾಲಿಸಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಕೇಂದ್ರ ಸರ್ಕಾರದಿಂದ 18% GST ಏನಿರ್ತಿತ್ತಲ್ವ LICಗಳ ಮೇಲೆ, ಪ್ರೀಮಿಯಂಗಳ ಮೇಲೆ, ಸೊ ಅದನ್ನು ರದ್ದು ಮಾಡಲಾಗಿದೆ. ಸೊ ಇವಾಗ GST ರಿಫಾರ್ಮ್ ಅಂತ ಏನು ಮಾಡಿದ್ದಾರೆ, ಸೊ ಇದೇ ತಿಂಗಳು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಇದು ಜಾರಿ. ದಿನ ಇಷ್ಟು ವರ್ಷ ಏನು ನೀವು ನೀವು LIC ಪ್ರೀಮಿಯಂ ಜೊತೆ GST ಕಟ್ತಾ ಇದ್ರಲ್ಲ, ಸೊ ಇನ್ನು ಮುಂದೆ ನೀವು GST ಕಟ್ಟೋ ಅವಶ್ಯಕತೆ ಇರಲ್ಲ. ನಿಮ್ಮ LIC ಪ್ರೀಮಿಯಂ ಎಷ್ಟಿದೆಯೋ ಅಷ್ಟೇ ಕಂತನ ನೀವು ಕಟ್ಬೋದು. ಸೊ ಇವಾಗ ವರ್ಷದಲ್ಲಿ ನಿಮಗೆ 20,000 ಪ್ರೀಮಿಯಂ ಇದ್ದರೆ 2,000 ಸೇರಿಸ್ಬಿಟ್ಟು 22,000 ಇರುತ್ತೆ. GST ಟೋಟಲ್ ಆಗಿ 20,000 ಪ್ರೀಮಿಯಂ, 2,000 GST ಈ ಥರ ಏನು ಕಟ್ತಾ ಇದ್ರಲ್ಲ, ಸೊ ಇನ್ನು ಮುಂದೆ GST ಅಮೌಂಟ್ನ ಬಿಟ್ಬಿಟ್ಟು ಎಷ್ಟು ಪ್ರೀಮಿಯಂ ಅಮೌಂಟ್ ಇದೆಯೋ ಅಷ್ಟೇ ನೀವು ಕಟ್ಟುವಂಥದ್ದು ಇರುತ್ತೆ. ಸೊ ಇದರಿಂದ ನಿಮಗೆ ಉಳಿತಾಯನೂ ಕೂಡ ಆಗಲಿದೆ. ಸೊ ಇದೆಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ತಿಳಿಸ್ಬೋದು. ಸೊ ಇದರಿಂದ ಹಣ ಎಷ್ಟಾಗುತ್ತೆ ಅಷ್ಟೇ ಅಲ್ಲದೆ ಹೆಲ್ತ್ ಇನ್ಶೂರೆನ್ಸ್ ಯಾವುದೇ ಪಾಲಿಸಿ ಆದ್ರೂ ಕೂಡ ಅದರಲ್ಲಿ GSTನ ರದ್ದು ಮಾಡಲಾಗಿದೆ. 18% ಇರೋ GSTನ ರದ್ದು ಮಾಡಲಾಗಿದೆ. ಧನ್ಯವಾದ.